ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವೊಂದು ಪಾಸಿಂಗ್ ಮತ್ತು ಸ್ಕೋರಿಂಗ್ ಎರಡೂ ಆಗಿರುವಂತಹ ಸರಣಿಗಳಲ್ಲಿ ಒಂದಿಷ್ಟು ವಿಷಯಗಳನ್ನು ಪರೀಕ್ಷಾ ತಯಾರಿಯ ದೃಷ್ಟಿಯಿಂದ ಅಧ್ಯಯನ ಮಾಡ್ತಾ ಬರೋಣ. ಅನೇಕ ಬದಲಾವಣೆಗಳಾಗಿದ್ದಾವೆ. ನೀಲಿನಕ್ಷೆ ಅಂತಿಮಗೊಂಡಿದೆ. ಒಂದೇ ನೀಲಿನಕ್ಷೆ, ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳು, ಎರಡೆರಡು ಪ್ರಿಪರೇಟರಿಯ ಪ್ರಶ್ನೆ ಪತ್ರಿಕೆಗಳು, ಸಮಗ್ರ ಪ್ರಶ್ನೆ ಕೋಟಿ, ಹೀಗೆ ಹಲವಾರು ಬದಲಾವಣೆಗಳಿಗೆ ತೆರೆದುಕೊಂಡಂತಹ ಈ ಸುಸಂದರ್ಭದಲ್ಲಿ ನಾವು ಪಾಸಿಂಗಿಗೂ ಅನುಕೂಲ ಆಗಬೇಕು, ಸ್ಕೋರಿಂಗಿಗೂ ಅನುಕೂಲ ಆಗಬೇಕು, ಲೆಕ್ಕಾಚಾರ ಪಕ್ಕ ಆಗಿರಬೇಕು. ಇವೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ಹಲವು ಸರಣಿಗಳಲ್ಲಿ ನಾವು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜನ್ನು ನೋಡ್ತಾ ಬರೋಣ. ಇದು ಮೊದಲನೆಯ ಭಾಗ. ಈ ಭಾಗದಲ್ಲಿ 80ರಲ್ಲಿ ನಾವು 7 ಅಂಕಗಳನ್ನು ಕ್ಯಾಚ್ ಮಾಡಿಕೊಳ್ಳೋ ಪ್ರಯತ್ನ, ಅದರಲ್ಲೂ 2 ಅಂಕದ 3 ಪ್ರಶ್ನೆಗಳು, 1 ಅಂಕದ 1 ಪ್ರಶ್ನೆಯನ್ನು ತೆಗೆದುಕೊಳ್ಳುವ ಪ್ರಯತ್ನ. ಮಾದರಿ ನೀಲನಕ್ಷೆ ಇದು ಫೈನಲ್, ಇದೇ ಅಂತಿಮ. ಎಷ್ಟೇ ಪ್ರಶ್ನೆ ಪತ್ರಿಕೆ ಬಂದರೂ ಇದೇ ನೀಲಿನಕ್ಷೆಯನ್ನು ಆಧರಿಸಿಯೇ ಬರಬೇಕು. ಇದು ಹೇಳುತ್ತೆ ಮೊದಲನೆಯ ಪಾಠ ಪೀಠಿಕೆಯಿಂದ 5 ಅಂಕ ಬರುತ್ತೆ, ನಿಶ್ಚಿತ. ಅದು 5 ಅಂಕ ಹೇಗೆ ಬರುತ್ತೆ? 1 ಅಂಕದ್ದು 1 ಪ್ರಶ್ನೆ ಬರುತ್ತೆ, 2 ಅಂಕದ್ದು 2 ಪ್ರಶ್ನೆ ಬರುತ್ತೆ. ಅಲ್ಲಿಗೆ 5 ಅಂಕ ಹೇಗೆ ಬರುತ್ತೆ ಅನ್ನೋದನ್ನು ನೀಲಿನಕ್ಷೆ ನಮಗೆ ಹೇಳಿಕೊಟ್ಟಿದೆ. 1 ಅಂಕದನ್ನು ಎಲ್ಲ ತಯಾರು ಮಾಡ್ಕೊಳ್ಳಿ, 2 ಅಂಕದನ್ನು ಎಲ್ಲ ತಯಾರು ಮಾಡ್ಕೊಳ್ಳಿ, 5 ಅಂಕವನ್ನು ಬಾಚಿಕೊಳ್ಳಿ ಅಂತ. ಶಿಲಾಯುಗ ಮತ್ತು ಲೋಹಯುಗ 2ನೇ ಪಾಠ. 2 ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ. ಏನು ಪ್ರಶ್ನೆ ಕೇಳ್ತಾರೆ 2 ಅಂಕಕ್ಕೆ? 1 ಅಂಕದ್ದಿಲ್ಲ, ಬಹು ಆಯ್ಕೆ ಇಲ್ಲ, ಹೊಂದಿಸಿ ಬರೆಯದೇ ಇಲ್ಲ, 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅಲ್ಲಿಗೆ ನೀಲಿನಕ್ಷೆಯ ಪ್ರಕಾರ 1 ಮತ್ತು 2ನೆಯ ಪಾಠದಿಂದ 2 ಅಂಕದ 3 ಪ್ರಶ್ನೆ ಬರುತ್ತೆ. ನಾವು 8 ಪ್ರಶ್ನೆ ಬರೀಬೇಕು, ಲಕ್ಷ್ಯದಲ್ಲಿರಲಿ. ಆ 8ರಲ್ಲಿ 3 ಪ್ರಶ್ನೆ ನಮಗೆ ಸಿಕ್ಬಿಡುತ್ತೆ. 1 ಅಂಕದ್ದು ಕೂಡ 1 ಸಿಕ್ಬಿಡುತ್ತೆ. ಅಲ್ಲಿಗೆ ನಾವು ಸುಲಭವಾಗಿ 7 ಅಂಕವನ್ನು ಈ ವಿಡಿಯೋ ವೀಕ್ಷಣೆ ಮಾಡೋದ್ರಿಂದ ಕಲ್ತ್ಕೋಬಹುದು. ಹಾಗಾದರೆ ಶುರು ಮಾಡೋಣ. ಮೊದಲನೆಯ ಅಧ್ಯಾಯದ ಮೊದಲನೆಯ ಪ್ರಶ್ನೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ. ಪ್ರತಿಪಾದನೆ ಹೇಳುತ್ತೆ, ಇಂಡಿಯಾ ಎಂಬ ಪದ ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಎಂದು ಕರೆದರು. ಎರಡನ್ನು ಯೋಚನೆ ಮಾಡಿದಾಗ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ, ಎರಡೂ ಸರಿ ಇದೆ, ಆದರೆ ಒಂದಕ್ಕೊಂದು ಸರಿಯಾದ ವಿವರಣೆ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ, ಅದು ಸರಿ ಇದೆ. ಆದರೆ ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಎಂದು ಕರೆಯುವುದಕ್ಕೆ ಅದು ಕಾರಣ ಅಲ್ಲ ಅನ್ನೋದು ಅಷ್ಟೇ ಸತ್ಯ. ಹಾಗೆ ಎರಡೂ ಸರಿ, ವಿವರಣೆ ಸರಿಯಾಗಿ ಇಲ್ಲ. ಪ್ರಾಚೀನ ಭಾರತ ಮತ್ತು ರೋಮ್ಗಳ ಸಂಬಂಧವನ್ನು ತಿಳಿಸುವ ಗ್ರಂಥ ಯಾವುದು? ಶಹನಾಮ, ಸಿಯುಕಿ, ಜಿಯೋಗ್ರಫಿ, ನ್ಯಾಚುರಲ್ ಹಿಸ್ಟೋರಿಯಾ. ಸುಲಭವಾಗಿ ಉತ್ತರವನ್ನು ಊಹಿಸಬಹುದು. ಭಾರತ ಮತ್ತು ರೋಮ್ ಅಂತ ಬಂದ ಕೂಡಲೇ ಅಲ್ಲಿ ನಮಗೆ ಸುಲಭವಾಗಿ ಸಿಗೋದೆ ನ್ಯಾಚುರಲ್ ಹಿಸ್ಟೋರಿಯಾ, ಪ್ಲೀನಿ ಬರೆದಂತಹ ಕೃತಿ. ಸರಿಯಾದ ಜೋಡಿಯನ್ನು ಗುರುತಿಸಿ. ಕಾರವೇಲ, ಅಲಹಾಬಾದ್, ಹರಿಸೇನ, ಹಲ್ಮಿಡಿ, ರವಿಕೀರ್ತಿ, ಐಹೊಳೆ, ಕಾಕುತ್ಸವರ್ಮ, ಹತಿಗುಂಪ. ಯೋಚನೆ ಮಾಡಿದಾಗ ನಮಗೆ ಸರಿಯಾಗಿ ಸಿಗೋದು ಯಾವುದು ಅಂತ ಕೇಳಿದ್ರೆ ರವಿಕೀರ್ತಿಯ ಐಹೊಳೆ ಶಾಸನ ಮಾತ್ರ ಸರಿ ಇದೆ. ಕಾರವೇಲಂದು ಹತಿಗುಂಪ, ಹರಿಸೇನಂದು ಅಲಹಾಬಾದ್, ಕಾಕುತ್ಸವರ್ಮಂದು ಹಲ್ಮಿಡಿ. ಅಲ್ಲಿಗೆ ಸರಿಯಾಗಿರುವಂಥದ್ದು ಯಾವುದು ಕೇಳಿದ್ರೆ ರವಿಕೀರ್ತಿಯ ಐಹೊಳೆ ಶಾಸನ ಮಾತ್ರ ಅನ್ನೋದು ನಮಗೆ ಸ್ಪಷ್ಟ. ಇನ್ನು ಬಿಟ್ಟ ಸ್ಥಳವನ್ನು ತುಂಬಿ ಬರೆಯಿರಿ ಅಂತ ಹೇಳಿ 3 ಬಿಟ್ಟ ಸ್ಥಳದ ಪ್ರಶ್ನೆಗಳಿದ್ದಾವೆ. ಕರ್ನಾಟಕದ ಜನರನ್ನು ಡ್ಯಾಶ್ ಗ್ರಂಥದಲ್ಲಿ ಕರುನಾಡರ್ ಅಂತ ಉಲ್ಲೇಖಿಸಿದೆ ಅನ್ನೋದು ಒಂದು ಪ್ರಶ್ನೆ. ಮಧ್ಯಕಾಲೀನ ಭಾರತದ ಪ್ರಮುಖ ಭಾಷೆ ಯಾವುದು ಅನ್ನೋದು ಇನ್ನೊಂದು ಪ್ರಶ್ನೆ. ಬುದ್ಧ ಚರಿತವನ್ನು ಬರೆದವರು ಯಾರು? ಶಿಲಪ್ಪಾದಿಗಾರಂದಲ್ಲಿ ಕರುನಾಡರ್ ಎಂಬ ಉಲ್ಲೇಖ ಇದೆ ಕನ್ನಡಿಗರಿಗೆ. ಮಧ್ಯಕಾಲೀನ ಭಾರತ ಪ್ರಮುಖ ಭಾಷೆಯಾಗಿ ಪರ್ಷಿಯನ್ ಭಾಷೆ ಇತ್ತು ಅಂತ ನೋಡ್ತೀವಿ. ಅಶ್ವಘೋಷ ಬುದ್ಧ ಚರಿತವನ್ನು ಬರಿತಾನೆ. ಅಲ್ಲಿಗೆ ಈ ಬಿಟ್ಟ ಸ್ಥಳದ ಇದು ಕೂಡ ಒಂದು ರೀತಿಯ ಆಯ್ಕೆ ಇದ್ದ ಹಾಗೆ ಉತ್ತರ ಇದೆ. ಆರಿಸಿ ನಾವು ಸರಿಯಾದಂತಹ ಒಂದು ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾದಂತಹ ಒಂದು ಅವಶ್ಯಕತೆ ಇರುತ್ತೆ. ಹೊಂದಿಸಿ ಬರೆಯಿರಿ ಪ್ರಶ್ನೆ. ಎ ಪಟ್ಟಿಯಲ್ಲಿ ಕಾರವೇಲ, ಅಶ್ವಘೋಷ, ಚಾಂದ್ ಬರ್ದಾಯಿ, ಕಾಕುತ್ಸವರ್ಮ ಮತ್ತು ಪ್ಲೀನಿ. ಈ ಕಡೆ ಬಿ ಪಟ್ಟಿಯಲ್ಲಿ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಸ್ವಲ್ಪ ನಿಮ್ಮ ತಲೆ ತಿನ್ನಬೇಕು ಅಂತ. ತಲೆ ತಿನ್ನುವಷ್ಟೇನು ತೀರಾ ಕಠಿಣವಾಗಿ ಇರಲ್ಲ. ಕಾರವೇಲ, ಹಾತಿಗುಂಪ ಆಗಲೇ ನಾವು ನೋಡಿದ್ದೀವಿ. ಅಶ್ವಘೋಷ, ಬುದ್ಧ ಚರಿತ.
ಅಶ್ವಘೋಷನ ಬುದ್ಧಚರಿತವನ್ನು ಮತ್ತೆ ಮತ್ತೆ ಕೇಳಿ ಗಟ್ಟಾಕ್ಸ್ಬಿಡ್ತಾರೆ, ಆರಾಮಾಗಿ ನೀವು ಇದನ್ನು ಬರೀಲೇಬೇಕು ಅಂತ. ಚಾಂದ್ ಬರ್ದಾಯಿ ಇದೊಂದು ಹೊಸ ಕ್ವಶನ್ನು. ಪೃಥ್ವಿರಾಜ್ ಚೌಹಾಣನ ಬಗ್ಗೆ ಆತ ಬರಿತಾನೆ. ಕಾಕುತ್ಸವರ್ಮ ಹಲ್ಮಿಡಿ ಶಾಸನ, ಕನ್ನಡದ ಮೊಟ್ಟ ಮೊದಲ ಶಾಸನ, ಕದಂಬರ ಕಾಲದ್ದು. ಆಮೇಲೆ ಪ್ಲೀನಿಯ ನ್ಯಾಚುರಲ್ ಹಿಸ್ಟೋರಿಯಾ. ಸುಲಭವಾಗಿ ನಾವು ಹೊಂದಿಸ್ಬರ್ಬೋದು. ಒಂದು ಎಕ್ಸ್ಟ್ರಾ ಕೊಟ್ಟದಿದ್ರೂ ಕೂಡ ಅದೇನು ಅಷ್ಟು ತಲೆ ತಿನ್ನುವ ಮಟ್ಟಿಗೆ ಇಲ್ಲಿ ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನೆನ್ಪಿಟ್ಕೋಬೋದು. ಅಲ್ಲಿಗೆ ಮೊದಲನೆಯ ಒಂದು ಸೆಟ್ನಲ್ಲಿ ನಾವು ಹೊಂದಿಸಿ ಬರೆಯಿರಿ ಏನು ಅನ್ನೋದನ್ನು ಅಧ್ಯಯನ ಮಾಡಿದ್ದೀವಿ. ಎರಡನೆಯ ಒಂದು ಸೆಟ್ನಲ್ಲಿ ನೋಡಿದ್ರೆ ಟಾಲೆಮಿ, ಕಲ್ಹಣ, ಪತಂಜಲಿ, ಫಿರ್ದೋಷಿ ಮತ್ತು ಪಾಣಿನಿ ಎಂಬಂತಹ ಒಂದು ಎ ಪಟ್ಟಿಯಲ್ಲಿದ್ದರೆ ಅಷ್ಟಾಂಗ ಯೋಗ, ಶಹನಾಮ, ಮಹಾಭಾಷ್ಯ, ಜಿಯೋಗ್ರಫಿ, ನ್ಯಾಚುರಲ್ ಹಿಸ್ಟೋರಿಯಾ, ರಾಜತರಂಗಿಣಿ ಬಿ ಪಟ್ಟಿಯಲ್ಲಿದೆ. ಟಾಲೆಮಿಯ ಜಿಯೋಗ್ರಫಿ, ಕಲ್ಹಣಂದು ರಾಜತರಂಗಿಣಿ, ಕಾಶ್ಮೀರದ ಚರಿತ್ರೆಯನ್ನು ಹೇಳುವಂತಹ ಒಂದು ಅಪರೂಪದ ಕೃತಿಯನ್ನು ಬರೀತಾನೆ ಕಲ್ಹಣ. ಆಮೇಲೆ ಪತಂಜಲಿ ಅಷ್ಟಾಂಗ ಯೋಗ, ಯೋಗಕ್ಕೆ ಆಯುರ್ವೇದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಪತಂಜಲಿ ಅಷ್ಟಾಂಗ ಯೋಗ. ಫಿರ್ದೋಷಿ ಶಹನಾಮ, ಮಧ್ಯಕಾಲೀನ ಯುಗದಲ್ಲಿ ಬರುವಂತಹ ಒಂದು ಪ್ರಮುಖ ಆಕರ ಗ್ರಂಥವಾಗಿ ಶಹನಾಮ ಇದೆ, ಫಿರ್ದೋಷಿ ಬರೆದದ್ದು. ಇನ್ನು ಪಾಣಿನಿಯ ಮಹಾಭಾಷ್ಯ. ಅಲ್ಲಿಗೆ ನಾವು ಹೊಂದಿಸಿ ಬರೆಯಿರಿ ಎಂಬ ಎರಡನೆಯ ಸೆಟ್ಟನ್ನು ಕೂಡ ಬಹಳ ಸುಲಭವಾಗಿ ಏನು ಮಾಡ್ಬೋದು ಹೇಳಿ ಅಧ್ಯಯನ ಮಾಡಿ ಮುಗಿಸ್ಕೋಬಹುದು. ಮಹಾಭಾಷ್ಯವನ್ನು ಬರಿತಾನೆ. ಮುಂದೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂಥೇಳಿ. ಭಾರತದ ಯಾವ ಭಾಗವನ್ನು ಆರ್ಯಾವರ್ತ ಅಂತ ಕರೀತಾರೆ? ಉತ್ತರ ಭಾಗವನ್ನು ಆರ್ಯಾವರ್ತ ಅಂತ ಕರೀತಾರೆ. ದಕ್ಷಿಣ ಭಾಗವನ್ನು ದಕ್ಷಿಣ ಪಥ ಅಂತ ಕರೀತಾರೆ. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಬಂದಿದೆ. ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆಯ ಯಾವ ಪದದಿಂದ ಬಂದಿದೆ? ಇಂಡೋಸ್ ಎಂಬ ಪದದಿಂದ ಬಂದಿರೋದು. ಗ್ರೀಕ್ ಭಾಷೆಯಿಂದ ಇಂಡೋಸ್ ಪದದಿಂದ ಇಂಡಿಯಾ ಎಂಬ ಹೆಸರು ಬಂದಿದೆ. ಪರ್ಷಿಯನ್ನರು ಸಿಂಧು ನದಿಯನ್ನು ಯಾವ ಹೆಸರಿನಿಂದ ಕರಿತಾ ಇದ್ರು? ಹಿಂದೂ ನದಿ ಅನ್ನೋದಾಗಿ ಕರಿತಾ ಇದ್ರು ಸಿಂಧು ನದಿಯನ್ನು. ಮೊದಲನೆಯ ಒಂದು ಬಹು ಆಯ್ಕೆಯಲ್ಲಿ ನಾವು ನೋಡಿದ್ದೀವಿ. ಯಾವ ತಾಮ್ರಪಟದಲ್ಲಿ ಕರುನಾಡಗನ್ ಎಂಬ ಪ್ರಸ್ತಾಪವಿದೆ? ವೆಲ್ವಿಕುಡಿ ತಾಮ್ರಪಟದಲ್ಲಿ ಕನ್ನಡಿಗರನ್ನು ಕರುನಾಡಗನ್ ಅಂತ ಕರೀತಾನೆ. ಶಿಲಪ್ಪಾದಿಗಾರಂದಲ್ಲಿ ಕರುನಾಡರ್, ವೆಲ್ವಿಕುಡಿ ತಾಮ್ರಪತ್ರದಲ್ಲಿ ಕರುನಾಡಗನ್. ಜಿಯೋಗ್ರಫಿ ಬರೆದವರು ಟಾಲೆಮಿ ಅಂತ ನೋಡ್ತೀವಿ. ಹೀಗೆ ನಾವು ಸುಲಭವಾಗಿ ಒಂದಂಕದ ಮೊದಲ 6 ಪ್ರಶ್ನೆಗಳನ್ನು ಸುಲಭವಾಗಿ ಏನು ಮಾಡ್ಬೋದು ಹೇಳಿ ಉತ್ತರಿಸಬಹುದು. ಮೊದಲನೇ ಪಾಠ ಆಗಿರೋದ್ರಿಂದ ಹಲವಾರು ಸಲ ಓದಿರ್ತೀವಿ, ಸುಲಭವಾಗಿ ಉತ್ತರಿಸೋದಕ್ಕೆ ಸಾಧ್ಯ ಇದೆ. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು ಅನ್ನೋದು ಮುಂದಿನ ಪ್ರಶ್ನೆ. ಕವಿರಾಜ ಮಾರ್ಗ, ಶ್ರೀ ವಿಜಯ ಬರೆದದ್ದು. ಅಲ್ಲಿ ಆತ ಹೇಳ್ತಾನೆ, ಕಾವೇರಿಯಿಂದ ಗೋದಾವರಿ ನದಿವರೆಗೆ ಹಬ್ಬಿರುವ ನಾಡೇ ಕನ್ನಡ ನಾಡು ಅಂಥೇಳಿ. 2 ಮಾರ್ಕ್ಸ್ನ ಪ್ರಶ್ನೆ ಕೂಡ ಇದು ನಮಗೆ ಸಹಾಯ ಮಾಡುತ್ತೆ. ಉತ್ಖನನ ಅಂದರೆ ಏನು? ವೈಜ್ಞಾನಿಕವಾಗಿ ಭೂಮಿಯನ್ನು ಅಗೆಯುವುದು. ಯಾತಕ್ಕೋಸ್ಕರ ಅಗೆಯುವುದು? ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ನಡೆಸುವಂತಹ ಒಂದು ವೈಜ್ಞಾನಿಕವಾದ ಅಗೆತ. ಹಾತಿಗುಂಪ ಶಾಸನ ಖಾರವೇಲಂದು. ಅಲಹಾಬಾದ್ ಸ್ತಂಭ ಶಾಸನವನ್ನು ಹೊರಡಿಸಿದವನು ಹರಿಸೇನ. ಸಮುದ್ರಗುಪ್ತನ ದಿಗ್ವಿಜಯವನ್ನು ವರ್ಣಿಸುತ್ತೆ. ಐಹೊಳೆ ಶಾಸನ ರವಿಕೀರ್ತಿ. ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನು ಅದು ವರ್ಣನೆ ಮಾಡುತ್ತೆ. ದೇಶೀಯ ಸಾಹಿತ್ಯಾಧಾರ ಎಂದರೇನು? ಇದು ಹೊಸ ಪ್ರಶ್ನೆಗಳಲ್ಲಿ ಒಂದು. ನಮ್ಮ ದೇಶದ ಬರಹಗಾರರು ಅಥವಾ ನಮ್ಮ ದೇಶದ ಲೇಖಕರು ಬರೆದಂತಹ ಬರವಣಿಗೆಗಳು, ಗ್ರಂಥಗಳು, ಇವುಗಳನ್ನು ನಾವು ದೇಶೀಯ ಸಾಹಿತ್ಯಾಧಾರ ಅಂತ ಕರಿತೀವಿ. ಸಂಕ್ಷಿಪ್ತವಾಗಿ ದೇಶೀಯ ಲೇಖಕರ, ದೇಶೀಯ ಬರಹಗಾರರ ಬರಹಗಳು ಅಥವಾ ಬರವಣಿಗೆಗಳು, ಇದನ್ನೇ ನಾವು ದೇಶೀಯ ಸಾಹಿತ್ಯಾಧಾರ ಅಂತ ಹೇಳ್ತೀವಿ. ವಿದೇಶಿಗರು ಬರೆದರೆ ಅದಕ್ಕೆ ವಿದೇಶಿ ಸಾಹಿತ್ಯ ಅಂತ ಹೇಳ್ಬೋದು. ಹಲ್ಮಿಡಿ ಶಾಸನವನ್ನು ಹೊರಡಿಸಿದವರು ಯಾರು ಅಂತ ಮುಂದಿನ ಪ್ರಶ್ನೆ. ಕಾಕುತ್ಸವರ್ಮ ಹಲ್ಮಿಡಿ ಶಾಸನವನ್ನು ಹೊರಡಿಸ್ತಾನೆ. ಸುಮಾರು ಸಾಮಾನ್ಯ ಶಕ 450ರಲ್ಲಿ ಈ ಶಾಸನವನ್ನು ಹೊರಡಿಸ್ತಾನೆ ಕಾಕುತ್ಸವರ್ಮ, ಕದಂಬರ ಕಾಲದ ದೊರೆ. ಅದು ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಕೂಡ ಅನಿಸ್ಕೊಳ್ಳುತ್ತೆ. ಹರ್ಷಚರಿತವನ್ನು ಬರೆದವರು ಯಾರು? ಹರ್ಷವರ್ಧನನ ಆಸ್ಥಾನದಲ್ಲಿದ್ದಂತಹ ಬಾಣ ಏನು ಮಾಡ್ತಾನೆ, ಈ ಹರ್ಷ ಚರಿತೆಯನ್ನು ಬರಿತಾನೆ. ಅಲ್ಲಿ ಕಾಕುತ್ಸವರ್ಮ ಬಾಣ ಅಂತ ಒಟ್ಟಿಗೆ ಬಂದಿದೆ. ಬಾಣ ಅಂತ ನೀವು ನೆಕ್ಸ್ಟ್ ಅದನ್ನು ಓದ್ಕೊಳ್ಳಿ. ಆಮೇಲೆ ಹರ್ಷಚರಿತವನ್ನು ಬರೆದವನಾಯಿತು. ರಾಜತರಂಗಿಣಿಯನ್ನು ಬರೆದವರು ಕಲ್ಹಣ. ಬುದ್ಧಚರಿತವನ್ನು ಬರೆದವನು ಅಶ್ವಘೋಷ. ಟಾಲೆಮಿಯ ಪ್ರಸಿದ್ಧವಾದಂತಹ ಕೃತಿ ಜಿಯೋಗ್ರಫಿ. ಪ್ಲೀನಿಯ ಕೃತಿ ನ್ಯಾಚುರಲ್ ಹಿಸ್ಟೋರಿಯಾ. ಫಿರ್ದೋಷಿಯ ಕೃತಿ ಶಹನಾಮ. ಪಾಣಿನಿಯ ಕೃತಿ ಮಹಾಭಾಷ್ಯ. ಮತ್ತು ಅನಾಮಿಕ ಗ್ರೀಕ್ ಲೇಖಕನ ಕೃತಿ ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ. ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಇದೆ, ಅದನ್ನು ನೀವು ಸರಿದೂಗಿಸ್ಕೋಬೇಕು. ಏನಂತ ಕೇಳಿದರೆ ಅಲ್ಲಿ 13 ಕಾಕುತ್ಸವರ್ಮ ಆದಮೇಲೆ 14 ಬಾಣ,
15 ಕಲ್ಹಣ, 16 ಅಶ್ವಘೋಷ, 17 ಜಿಯೋಗ್ರಫಿ, 18 ನ್ಯಾಚುರಲ್ ಹಿಸ್ಟೋರಿಯಾ, 19 ಶಹನಾಮ, 20 ಮಹಾಭಾಷ್ಯ ಮತ್ತು 21 ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಅಂತ ಆಗಬೇಕು. ಅದನ್ನು ನೀವು ಸರಿಪಡಿಸ್ಕೊಂಡು ತಯಾರು ಮಾಡ್ಕೊಳ್ತೀರಿ ಅಂತ ನಾನು ಅಂದ್ಕೋತೀನಿ. ಅಲ್ಲಿಗೆ 21 ಒಂದಂಕದ ಪ್ರಶ್ನೆಗಳನ್ನು ಮೊದಲನೆಯ ಪಾಠದಲ್ಲಿ ನೋಡಿದ್ದೀವಿ. ಇನ್ನು 2 ಅಂಕದ ಪ್ರಶ್ನೆಗಳು ಸುಮಾರು ಅಷ್ಟೇ ಸಂಖ್ಯೆಯಲ್ಲಿದ್ದಾವೆ. ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮಾಹ ಭಾರತೀಯತ್ರ ಸಂತತಿ ಅಂತ ವಿಷ್ಣು ಪುರಾಣ ಹೇಳುತ್ತೆ. ಹಿಮಾದ್ರಿಯಿಂದ ದಕ್ಷಿಣಕ್ಕೆ, ಸಮುದ್ರದಿಂದ ಉತ್ತರಕ್ಕಿರುವ ಭೂಭಾಗವೇ ಭಾರತ. ಅಲ್ಲಿಗೆ ಹಿಮಾದ್ರಿಯಿಂದ ದಕ್ಷಿಣ, ಸಮುದ್ರದಿಂದ ಉತ್ತರಕ್ಕಿರುವ ದೇಶ ಭಾರತ. ಭಾರತದ ಬೇರೆ ಬೇರೆ ಹೆಸರುಗಳು ಭರತವರ್ಷ, ಭರತಖಂಡ, ಹಿಂದೂಸ್ತಾನ, ಜಂಬೂದ್ವೀಪ ಇವೆಲ್ಲವನ್ನು ಬರೆಯಬಹುದು. ಭಾರತದ 2 ನೈಸರ್ಗಿಕ ಲಕ್ಷಣಗಳು: ಹಿಮಾಲಯ ಪರ್ವತ ಇದೆ, ಉತ್ತರದ ನದಿ ಬಯಲುಗಳಿದ್ದಾವೆ, ಕರಾವಳಿ ತೀರ ಇದೆ, ದಕ್ಕನ್ ಪ್ರಸ್ಥಭೂಮಿ ಇದೆ, ಮರುಭೂಮಿ ಇದೆ, ಪರ್ವತಗಳಿದ್ದಾವೆ. ಆಮೇಲೆ ಮುಂದುವರೆದು ಭಾರತದ 2 ಪರ್ವತಗಳು ಅರಾವಳಿ, ವಿಂಧ್ಯ, ಸಹ್ಯಾದ್ರಿ, ಈ 3 ಪರ್ವತಗಳನ್ನು ಹೆಸರಿಸಬಹುದು. ಹಿಮಾಲಯ ಪರ್ವತದ 2 ಪ್ರಯೋಜನಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಹಿಮಾಲಯ ಪರ್ವತ ನದಿಗಳ ಉಗಮ ಸ್ಥಳ ಆಗಿದೆ. ಹಾಗೆಯೇ ಅದು ನಮಗೆ ನೈಸರ್ಗಿಕವಾದಂತಹ ಒಂದು ರಕ್ಷಣೆಯನ್ನು ಕೊಡುತ್ತೆ ವೈರಿಗಳಿಂದ. ಇದು ಹಿಮಾಲಯದ ಪರ್ವತಕ್ಕಿರುವಂತಹ 2 ಅತಿ ಮುಖ್ಯವಾದಂತಹ ಪ್ರಯೋಜನಗಳು. ಶೀತ ಗಾಳಿಗಳನ್ನು ಕೂಡ ತಡೆದು ಶೀತ ಮರುಭೂಮಿಯಾಗೋದನ್ನು ತಪ್ಪಿಸಿದೆ ಭಾರತಕ್ಕೆ. ಇನ್ನು ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ 2 ಕಣಿವೆಗಳು ಯಾವ್ಯಾವುದು ಅನ್ನೋ ಪ್ರಶ್ನೆ ಇದೆ. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಕೈಬರ್ ಕಣಿವೆ ಇದೆ, ಬೋಲಾನ್ ಕಣಿವೆ ಇದೆ. ಕೈಬರ್ ಮತ್ತು ಬೋಲಾನ್ ಅಂತ ಅದಕ್ಕೆ ಉತ್ತರ ಬರೀಬೇಕಾಗತ್ತೆ. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಭಾರತದ 2 ಐತಿಹಾಸಿಕ ತಾಣಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಅದರಲ್ಲಿ ನೀವು ಅಜಂತ, ಎಲ್ಲೋರ, ತಾಜ್ ಮಹಲ್, ಕರ್ನಾಟಕದಲ್ಲಿ ಹಂಪಿಯನ್ನು ಬರೆಯಬಹುದು. ಬೇಲೂರು, ಹಳೆಬೀಡಿನ ದೇವಾಲಯಗಳ ಸಮೂಹಗಳಿಗೆ ಕೂಡ ಇತ್ತೀಚೆಗೆ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಅವಕಾಶ ಸಿಕ್ಕಿದೆ. ಅಜಂತ, ಎಲ್ಲೋರ, ತಾಜ್ ಮಹಲ್, ಹಂಪಿ ಯಾವ್ದಾದ್ರು ಬರೀರಿ. ಆಮೇಲೆ ಭಾರತೀಯ 2 ನೃತ್ಯ ಪ್ರಕಾರಗಳು ಭರತನಾಟ್ಯ, ಕಥಕ್ಕಳಿ, ಕಥಕ್, ಕೂಚಿಪುಡಿ, ಮೋಹಿನಿ ಅಟ್ಟಂ. ಯೋಗ ಮತ್ತು ಆಯುರ್ವೇದಕ್ಕೆ ಕೊಡುಗೆ ನೀಡಿದವರು ಚರಕ, ಸುಶ್ರುತ, ಪತಂಜಲಿ. ಭಾರತೀಯರ ಯಾವ ಕೊಡುಗೆಗಳು ಜಗತ್ತಿನ ಗಣಿತ ಲೋಕವನ್ನು ಶ್ರೀಮಂತಗೊಳಿಸಿವೆ? 0 ಮತ್ತು ದಶಮಾನ ಪದ್ಧತಿಗಳು ಅತಿ ದೊಡ್ಡ ಕೊಡುಗೆಗಳು ಗಣಿತ ಕ್ಷೇತ್ರಕ್ಕೆ. ಭಾರತದ ಅತಿ ದೊಡ್ಡ ಕೊಡುಗೆ ಶೂನ್ಯದ ಮಹತ್ವವನ್ನು ಹೇಳಿದ್ದು, ದಶಮಾನ ಎಣಿಕೆಯ ಪದ್ಧತಿಯನ್ನು ಪ್ರಪಂಚಕ್ಕೆ ಕೊಟ್ಟಿದ್ದು. ಅದು ಇಡೀ ಜಗತ್ತಿಗೆ ಗಣಿತ ಲೋಕವನ್ನು ಶ್ರೀಮಂತಗೊಳಿಸಿದಂತಹ ಸಾಧನೆಗಳು ಭಾರತದ ಸಾಧನೆಗಳು ಅಂತ ನೋಡ್ತೀವಿ. ಇನ್ನು ಪ್ರಾಚೀನ ಭಾರತದ 2 ವಿಶ್ವವಿದ್ಯಾಲಯಗಳು: ತಕ್ಷಶಿಲಾ, ವಿಶ್ವದಲ್ಲಿಯೇ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯ, ನಳಂದ, ವಿಕ್ರಮಶಿಲಾ, ಕಂಚಿ, ಹೀಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳನ್ನು ಉಲ್ಲೇಖಿಸಬಹುದು. ಪ್ರಾಚೀನ ಭಾರತದ ಮೇಲೆ ದಾಳಿ ಮಾಡಿದ 2 ವಿದೇಶಿಗರ ಹೆಸರಿಸಿ ಅಂತ ಇದೆ. ಹೂಣರು ದಾಳಿ ಮಾಡ್ತಾರೆ, ಶಕರು ದಾಳಿ ಮಾಡ್ತಾರೆ, ಕುಶಾನರು ದಾಳಿ ಮಾಡ್ತಾರೆ, ಅಫ್ಘಾನರು ದಾಳಿ ಮಾಡ್ತಾರೆ, ಅರಬ್ಬರು ದಾಳಿ ಮಾಡ್ತಾರೆ. ಹೀಗೆ ಹಲವರ ಹೆಸರನ್ನು ಉಲ್ಲೇಖಿಸಬಹುದು. ಗ್ರೀಕರು ಮತ್ತು ಹೂಣರ ಹೆಸರನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ರೋಮನ್ನರನ್ನು ಮಾತ್ರ ನಮ್ಮ ದೇಶದ ಮೇಲೆ ದಾಳಿ ಮಾಡಿಲ್ಲ ಅನ್ನೋದನ್ನು ಕೂಡ ನೆನಪಿಟ್ಕೊಳ್ಳಿ. ಭಾರತದಲ್ಲಿ ಉದಯಿಸಿರುವ 2 ಪ್ರಮುಖ ಧರ್ಮಗಳು ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮಗಳಿದ್ದಾವೆ. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಕಾವೇರಿಯಿಂದ ಗೋದಾವರಿ ನದಿಯವರೆಗಿರುವ ನಾಡೇ ಕನ್ನಡ ನಾಡು, ಅಥವಾ ಗೋದಾವರಿಯಿಂದ ಕಾವೇರಿಯವರೆಗಿರುವ ನಾಡೇ ಕನ್ನಡ ನಾಡು. ಕರ್ನಾಟಕದ ಉಲ್ಲೇಖವಿರುವ ಮಹಾಭಾರತದ 2 ಪರ್ವಗಳು ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ ಅತ್ಯಂತ ಪ್ರಾಚೀನವಾಗಿ ಕರ್ನಾಟಕದ ಉಲ್ಲೇಖವಿದೆ ಅಂತ ನೋಡ್ತೀವಿ. ಪ್ರಾಚೀನ ಭಾರತದ 2 ಲಿಪಿಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಗಳನ್ನು ಭಾರತದ ಪ್ರಾಚೀನ ಕಾಲದಲ್ಲಿ ನಾವು ಗಮನಿಸ್ತೀವಿ. ಅನೇಕ ಶಾಸನಗಳು ಆ ಬ್ರಾಹ್ಮಿ ಲಿಪಿಯಲ್ಲಿ, ಖರೋಷ್ಠಿ ಲಿಪಿಯಲ್ಲಿರೋದನ್ನು ಹೆಸರಿಸಬಹುದು. ಕರ್ನಾಟಕದ 2 ಭೌಗೋಳಿಕ ಲಕ್ಷಣಗಳು: ಕರ್ನಾಟಕದಲ್ಲಿ ಕರಾವಳಿ ತೀರ ಇದೆ, ಪಶ್ಚಿಮ ಘಟ್ಟಗಳಿದ್ದಾವೆ, ಬಯಲು ಸೀಮೆ ಇದೆ. ಕರಾವಳಿ ತೀರ ಅನ್ನೋದು ನಮಗೆ ಭಾರತಕ್ಕೂ ಆಗುತ್ತೆ, ಕರ್ನಾಟಕಕ್ಕೂ ಆಗುತ್ತೆ. ಪಶ್ಚಿಮ ಘಟ್ಟವನ್ನು ಇನ್ನೊಂದು ಕಡೆ ಹೆಸರಿಸಬಹುದು. ಕರ್ನಾಟಕವನ್ನಾಳಿದ 2 ರಾಜಮನೆತನಗಳು: ಕದಂಬ, ಗಂಗಾ, ಚಾಲುಕ್ಯ, ಹೊಯ್ಸಳ, ರಾಷ್ಟ್ರಕೂಟ. ಆಮೇಲೆ ವಿಜಯನಗರದ ಅರಸರು, ಮೈಸೂರಿನ ಒಡೆಯರು, ಇವರೆಲ್ಲ ಹೆಸರಿಸಬಹುದು. ಪ್ರಾಕ್ತನ ಅಥವಾ ಪುರಾತತ್ವ ಆಧಾರ ಅಂದರೆ ಏನು? ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಿಗೆ ಪ್ರಾಕ್ತನ ಆಧಾರ ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ ಮನುಷ್ಯ ಇದ್ದ, ಅವನು ಜೀವನ ನಡೆಸಿದ್ದ, ಅನೇಕ ಚಟುವಟಿಕೆಗಳನ್ನು ನಡೆಸಿದ್ದ, ಅವುಗಳೆಲ್ಲವುಗಳು ಈಗ ಪಳೆಯುಳಿಕೆಯ ರೂಪದಲ್ಲಿ ಲಭ್ಯವಿದೆ. ಅದೇ ಪ್ರಾಕ್ತನ ಆಧಾರ, ಅವನ ಆಟಿಕೆಗಳು, ಆಭರಣಗಳು ಎಲ್ಲ. ಇನ್ನು ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ವಿಧಾನಗಳು, ಇವುಗಳ ಮೂಲಕ ಪಳೆಯುಳಿಕೆಗಳ ಕಾಲವನ್ನು ನಿರ್ಧರಿಸಲಾಗುತ್ತೆ. ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ವಿಧಾನಗಳ ಮೂಲಕ ಅದರ ಪ್ರಾಚೀನತೆಯನ್ನು ತಿಳ್ಕೊಳ್ಳುವಂಥ ಒಂದು ವೈಜ್ಞಾನಿಕ ಕ್ರಮವನ್ನು ಅನುಸರಿಸಲಾಗ್ತಾ ಇದೆ. ಇತಿಹಾಸ ರಚನೆಯಲ್ಲಿ ನಾಣ್ಯಗಳ 2 ಉಪಯೋಗಗಳು. ನಾಣ್ಯಗಳನ್ನು ನೋಡಿದಾಗ ಆ ನಾಣ್ಯವನ್ನು ಯಾವುದರಿಂದ ಮಾಡಿದ್ದಾರೆ ಅನ್ನೋದರ ಮೇಲೆ ಅದರ ಆರ್ಥಿಕ ಸ್ಥಿತಿ. ಚಿನ್ನದಿಂದ ಮಾಡಿದರೆ ಒಳ್ಳೆಯ ಆರ್ಥಿಕ ಸ್ಥಿತಿ,
ಬಿರುದುಗಳನ್ನು ತಿಳ್ಕೋಬಹುದು, ಲಿಪಿಯನ್ನು ತಿಳ್ಕೋಬಹುದು, ಲೋಹ ವಿಜ್ಞಾನವನ್ನು ತಿಳ್ಕೋಬಹುದು, ಮೇರೆಯನ್ನು ತಿಳ್ಕೋಬಹುದು, ಕೆಲವೊಮ್ಮೆ ವ್ಯಾಪಾರ ಸಂಬಂಧವನ್ನು ಕೂಡ ತಿಳ್ಕೋಬಹುದು. ಅಲ್ಲಿಗೆ ರಾಜನ ಬಿರುದು, ಲಿಪಿ, ಲೋಹವಿದ್ಯೆ, ಆರ್ಥಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ, ಸಾಹಿತ್ಯಾಧಾರದ 2 ಭಾಗಗಳು, ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಬರವಣಿಗೆಗಳು ಅನ್ನುವ 2 ಭಾಗಗಳಾಗಿ ನೋಡಬಹುದು. ಆರ್ಯಭಟನ 2 ಕೃತಿಗಳು, ಆರ್ಯಭಟೀಯಂ, ಸೂರ್ಯ ಸಿದ್ಧಾಂತ, ರೋಮಕ ಸಿದ್ಧಾಂತ, ಇವೆಲ್ಲ ಆರ್ಯಭಟನ ಕೃತಿಗಳು ಅಂತ ನೋಡ್ತೀವಿ. ಇನ್ನು ಭಾರತಕ್ಕೆ ಭೇಟಿ ನೀಡಿದ 2 ಚೀನಿ ಯಾತ್ರಿಕರು, 3 ಜನ ಪ್ರಮುಖರಿದ್ದಾರೆ, ಪಾಹಿಯಾನ್, ಆಮೇಲೆ ಹುಯೆನ್ ಸಾಂಗ್ ಮತ್ತು ಇತ್ಸಿಂಗ್, ಈ 3ರನ್ನು ನಾವು ಹೆಸರಿಸಬಹುದು. ಭಾರತಕ್ಕೆ ಭೇಟಿ ನೀಡಿದ 2 ಅರಬ್ ಪ್ರವಾಸಿಗರನ್ನು ಹೆಸರಿಸಿ ಅಂತ ಇದೆ. ಅದರಲ್ಲಿ ಸುಲೈಮಾನ್ ಬಹಳ ಮುಖ್ಯವಾದ ಹೆಸರಾಗತ್ತೆ. ಸುಲೈಮಾನ್ ಮತ್ತು ಅಲ್ಬೆರುನಿ ಇವರಿಬ್ಬರ ಹೆಸರನ್ನು ನಾವಿಲ್ಲಿ ಹೆಸರಿಸಬಹುದು. ಅಮೋಘ ವರ್ಷನ ಆಸ್ಥಾನಕ್ಕೆ ಸುಲೈಮಾನ್ ಬಂದಿದ್ದ, ಮತ್ತು ಗಸ್ನಿ ಮಹಮ್ಮದನ ಜೊತೆಗೆ ಅಲ್ಬೆರುನಿ ಭಾರತಕ್ಕೆ ಬಂದಿದ್ದ ಅಂತ ನೋಡ್ತೀವಿ. ಲಿಖಿತ ದಾಖಲೆಗಳು ಲಭ್ಯವಿದ್ದರೆ ಅದು ಇತಿಹಾಸ ಕಾಲ, ಲಿಖಿತ ದಾಖಲೆಗಳು ಲಭ್ಯವಿಲ್ಲದಿದ್ದರೆ ಅದು ಇತಿಹಾಸ ಪೂರ್ವ ಕಾಲ. ಇತಿಹಾಸ ಕಾಲ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು ಅಂತ ಪ್ರಶ್ನೆ ಕೇಳಿದಾಗ, ಲಿಖಿತ ದಾಖಲೆ ಇಲ್ಲದ ಕಾಲ ಏನಿದೆ ಅದು ಇತಿಹಾಸ ಪೂರ್ವ ಕಾಲ. ಲಿಖಿತ ದಾಖಲೆಗಳು ಲಭ್ಯವಾಗಲಿಕ್ಕೆ ಆರಂಭಿಸಿದ ಕೂಡಲೇ ಇತಿಹಾಸ ಕಾಲ ಆರಂಭ ಆಯಿತು ಅಂತ ನೋಡ್ತೀವಿ. ಸಿಂಧು ನಾಗರಿಕತೆ ಏನಿದೆ ಅದು ಇತಿಹಾಸ ಪೂರ್ವ ಕಾಲ. ಆದರೆ ವೇದಗಳ ಸಾಹಿತ್ಯಕ್ಕೆ ಬಂದರೆ, ವೈದಿಕ ಸಂಸ್ಕೃತಿಗೆ ಬಂದರೆ ಅದು ಇತಿಹಾಸ ಕಾಲ. 2ನೇ ಅಧ್ಯಾಯಕ್ಕೆ ಬರೋಣ. 6 ಪ್ರಶ್ನೆ ಇದೆ. 1 ಪ್ರಶ್ನೆ ಮುದ್ದಾಂ ಬರುತ್ತೆ, ಶಿಲಾಯುಗ ಮತ್ತು ಲೋಹಯುಗ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ, ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ. ನೆನಪಲ್ಲಿಟ್ಕೊಂಡಿರಿ, ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ 3 ಇದೇ ಥರ ಬರೆಯೋದು. ಪ್ಯಾಲಿಯೋ ಎಂದರೆ ಹಳೆ, ಮೆಸೋ ಎಂದರೆ ಮಧ್ಯ, ನಿಯೋ ಎಂದರೆ ಹೊಸ. ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಇದರಲ್ಲಿ ಯಾವ ಪ್ರಶ್ನೆ ಬಂದರೂ ಬರೀಬೋದು. ಈ 6ರಲ್ಲೇ 1 ಪ್ರಶ್ನೆ ಬರುತ್ತೆ, 2 ಅಂಕ ತಂದುಕೊಡುತ್ತೆ. ಇನ್ನು ಹಳೆ ಶಿಲಾಯುಗದ 2 ತಾಣಗಳು ಕರ್ನೂಲ್ ಮತ್ತು ತಿರುನೆಲ್ವೇಲಿ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾಕೆಂದರೆ ಹಳೆ ಶಿಲಾಯುಗದ ತಾಣಗಳು ಕರ್ನೂಲ್ ತಿರುನೆಲ್ವೇಲಿ ಆಗುತ್ತೆ, ಹೊಸ ಶಿಲಾಯುಗದ ತಾಣಗಳು ಕರ್ನೂಲ್ ತಿರುನೆಲ್ವೇಲಿ ಆಗುತ್ತೆ. ಬೇಲಾನ್ ಮತ್ತು ಸೋಹನ್ ನದಿ ಕಣಿವೆಯನ್ನು ಬರೀಬೋದು. ಮೆಸೋ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ, ಮೆಸೋಲಿಥಿಕ್ ಎಂದರೆ ಮಧ್ಯ ಶಿಲಾಯುಗ. ಮಧ್ಯಶಿಲಾಯುಗದ 2 ತಾಣಗಳು ನಮ್ಮ ಕರ್ನಾಟಕದ ಬ್ರಹ್ಮಗಿರಿ ಮತ್ತು ಸಂಗನಕಲ್ಲನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ ಭಾಳ ಸುಲಭ ಆಗುತ್ತೆ, ಬ್ರಹ್ಮಗಿರಿ ಮತ್ತು ಸಂಗನಕಲ್ಲು. ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ, ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ. ಇನ್ನು ಕೊನೆಯ 6ನೆಯ ಪ್ರಶ್ನೆ, ನವಶಿಲಾಯುಗದ 2 ತಾಣಗಳು, ಮತ್ತೆ ಕರ್ನೂಲ್ ತಿರುನೆಲ್ವೇಲಿಯನ್ನು ಬರಿಬೋದು. ನವಶಿಲಾಯುಗ ಅಂದರೂ ಒಂದೇ, ಹೊಸ ಶಿಲಾಯುಗ ಅಂದರೂ ಒಂದೇ, ಇದು ಗಮನದಲ್ಲಿ ಇರಲಿ. ಇದರ ಜೊತೆಗೆ ನೀವು ಮಸ್ಕಿಯನ್ನು ಬರೀಬಹುದು, ಬಳ್ಳಾರಿಯನ್ನು ಕೂಡ ಏನು ಮಾಡ್ಬೋದು, ನವಶಿಲಾಯುಗದ ತಾಣಗಳಲ್ಲಿ ಬರೀಬಹುದು. ಆದರೆ ಕರ್ನೂಲ್ ತಿರುನೆಲ್ವೇಲಿ ಇದೆರಡು ನೆನಪಿಟ್ಕೊಂಡ್ರೆ ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗ ಎರಡಕ್ಕೂ ಆಗುತ್ತೆ. ಈ 6 ಪ್ರಶ್ನೆಗಳನ್ನು ಚೆನ್ನಾಗಿ ತಯಾರು ಮಾಡಿಕೊಂಡ್ರೆ 2 ಅಂಕ ನಿಶ್ಚಿತವಾಗಿ ಸಿಗತ್ತೆ. ಹೀಗೆ ನಾವು ಮೊದಲ 2 ಪಾಠಗಳಲ್ಲಿರುವ ಎಲ್ಲ ಅಂಶಗಳನ್ನು ನೋಡಿದ್ದೀವಿ. 7 ಅಂಕಕ್ಕೆ ಸಂಪೂರ್ಣ ಗ್ಯಾರಂಟಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ನೀಲಿನಕ್ಷೆನೇ ಹೇಳಿದೆ, ನಾನೊಬ್ಬನೇ ಇರೋದು, ನನ್ನನ್ನು ನೋಡಿಯೇ ಪ್ರಶ್ನೆ ಪತ್ರಿಕೆ ತೆಗೆಯೋದು, ಹೆಂಗೆ ತೆಗೀರಿ 7 ಅಂಕ ನಿಮಗೆ ಮೊದಲನೇ ಪಾಠ 2ನೇ ಪಾಠದಲ್ಲಿ ಸಿಗುತ್ತೆ. 3 2 ಅಂಕದ ಪ್ರಶ್ನೆ ಕೊಟ್ಟೇ ಕೊಡ್ತಾರೆ, 1 ಅಂಕದ 1 ಪ್ರಶ್ನೆ ಸಿಗುತ್ತೆ. ಹೀಗೆ ಈ 7 ಅಂಕಗಳಿಗೆ ತಯಾರಾಗೋಣ. ಹನಿ ಹನಿ ಗೂಡಿ ಹಳ್ಳ ಅನ್ನೋ ಹಾಗೆ ಒಂದೊಂದು ಚೂರು ಸೇರಿಸ್ಕೋತಾ ನಾವು ಸ್ಕೋರಿಂಗೂ ಮಾಡೋಣ, ಪಾಸಿಂಗೂ ಮಾಡೋಣ. 2 ಸೇರಿ ಒಳ್ಳೆ ರಿಸಲ್ಟನ್ನು ತರೋಣ. ಈ ನಿಟ್ಟಿನಲ್ಲಿ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಅದನ್ನು ಶೇರ್ ಮಾಡಿ, ಹಂಚಿಕೊಳ್ಳಿ. ಮತ್ತು ಇಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು 1 ಅಲ್ಲ 2 ಅಲ್ಲ 4 ಸಲ ಕೇಳಿ ಉತ್ತರವನ್ನು ಮನನ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾವು ಈ ಭಾಗ 1 ಇಲ್ಲಿಗೆ ಮುಗಿಸೋಣ. ಭಾಗ 2ರಲ್ಲಿ 3ನೆಯ ಪಾಠ ಮತ್ತು 6ನೆಯ ಪಾಠದಿಂದ ಮತ್ತೆ ಭರಪೂರ 11 ಅಂಕಗಳೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದ. ಟೇಕ್ ಕೇರ್.